ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಸ್ವಪ್ನ 1998. ಇದು ನನ್ನ ಚಾನಲ್. ಸೊ ನಾನಿವತ್ತು ನೀವು ನೋಡಿರ್ತೀರಿ ಏನು ಮಾಡಾಕತ್ತೀನಿ ಅಂಥೇಳಿ ತಮ್ನೇಲ್ ಒಳಗೆ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡಾಕತ್ತೀನಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ಮಾರ್ಕೆಟ್ಗೆ ಹೋಗಿ ಸಬ್ಬಸ್ಗೆ ತರಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಸೊ ಬರ್ರಿ ಮಾಡೋನು. ಫಸ್ಟ್ ಸಬ್ಬಸ್ಗೆ ಎಲ್ಲ ತೊಳ್ಕೊಂಡು ಅದಾದಮೇಲೆ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಸಣ್ಣದಾಗೆ ಕಟ್ ಮಾಡ್ಕೊಂಡು ಅದಾದಮೇಲೆ ಏನು ಗಜ್ಜರಿ ಇತ್ತಲ್ಲ ಗಜ್ರಿನೂ ಸಣ್ಣಗೆ ತುರ್ಕೊಂಡು ಅದಾದ್ಮ್ಯಾಗ ಕೊತ್ತಂಬರಿ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡೆ ಮತ್ತು ಈರುಳ್ಳಿ ಒಂದು ಹೆಚ್ಕೊಂಡೆ. ನಿಮ್ಗೆ 2 ಬೇಕಿತ್ತಂದ್ರೆ 2 ಕೂಡ ನೀವು ಹೆಚ್ಕೋಬೋದು. ನಾನು ಒಂದೇ ಸಾಕಿತ್ತು ಅಂತ ಹೇಳ್ಬಿಟ್ಟು ನಾನು ಒಂದೇ ಈರುಳ್ಳಿನ ಹೆಚ್ಕೊಂಡೀನಿ. ಅದಾದಮೇಲೆ ಮೆಣಸಿನ್ಕಾಯಿನೂ ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕು. ನೋಡಿರಿ, ಇದಕ್ಕೆ ಬೇಕಾಗಿರುವಂಥದ್ದು ಅಕ್ಕಿ ಹಿಟ್ಟು. ನಾನು ಡಿಮಾರ್ಟ್ ಒಳಗೆ ಅಕ್ಕಿ ಹಿಟ್ಟು ತೊಗೊಂಬಂದಿದ್ದೆ. ಸೊ ಅದನ್ನು ನಾನು ಇದಕ್ಕೆ ಮಾಡಾಕತ್ತೀನಿ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ನಾನು ನಮ್ಮ ಅಕ್ಕ ಇಬ್ಬರು ಇರೋದ್ರಿಂದ ನಾನು ಒಂಚೂರು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳಕತ್ತೀನಿ. ಅದಾದಮೇಲೆ ಇದಕ್ಕೆ ನಾ ಏನು ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಸಬ್ಬಸ್ಗೆ ಹಾಕಾಕತ್ತೀನಿ. ಅದಾದಮೇಲೆ ಸಬ್ಬಸ್ಗೆ ಹಾಕಿದ್ಮೇಲೆ ಗಜ್ರಿ ಏನು ನಾನು ತುರ್ಕೊಂಡಿದ್ನಲ್ಲ, ಸೊ ತುರ್ಕೊಂಡಿರುವಂತಹ ಗಜ್ರಿನೂ ಕೂಡ ಹಾಕಾಕತ್ತೀನಿ. ಅದಾದಮೇಲೆ ಇದಕ್ಕೆ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸಣ್ಣಗೆ ಏನು ಹೆಚ್ಕೊಂಡಿರ್ತೀನಲ್ಲ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿನೂ ಹಾಕೀನಿ. ನೆಕ್ಸ್ಟ್ ಅದಕ್ಕೆ ಸಣ್ಣಗೆ ಏನು ಇಟ್ಕೊಂಡಿದ್ನಲ್ಲ ನಾನು ಈರುಳ್ಳಿನೂ ಕೂಡ ನಾನು ಈಗ ಹಾಕಾಕತ್ತೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವೇನು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ರಿ. ಅದಾದಮೇಲೆ ಜೀರಿಗೆನೂ ಸ್ವಲ್ಪ ಹಾಕ್ಕೊಳ್ರಿ. ಜೀರಿಗೆ ಹಾಕ್ಕೊಂಡು ಅದಾದಮೇಲೆ ನಾನು ಒಂದು ಸ್ವಲ್ಪ ರುಚಿಗೆ ಇರಲಿ ಅಂತ ಹೇಳಿಬಿಟ್ಟು ಗರಂ ಮಸಾಲ ಹಾಕಾಕತ್ತೀನಿ. ನಿಮಗೆ ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೊಳ್ರಿ, ಬೇಡ ಅಂದ್ರೆ ಇಲ್ಲ ಬಿಟ್ಬಿಡ್ರಿ. ನೆಕ್ಸ್ಟ್ ಈಗ ಇದನ್ನ ಚೆಂದಾಗಿ ಕಲಸಿ ಇಡೋನು. ಸೊ ನಾ ಈಗ ಕಲಸಿಟ್ಟೀನಿ. ಇದಾದಮೇಲೆ ಇದಕ್ಕೆ ಶೇಂಗಾ ಚಟ್ನಿ ಮಾಡತ್ತೀನಿ ಇದ್ರ ಜೊತೆಗೆ ತಿನ್ನಕ್ಕಂತ ಹೇಳ್ಬಿಟ್ಟು. ಶೇಂಗಾ ಚಟ್ನಿಗೆ ಏನೇನು ಬೇಕಪ್ಪ ಅಂತಂದ್ರೆ ಕಡಲೆಬೇಳೆ ಮತ್ತು ಶೇಂಗಾ ಇದನ್ನೆಲ್ಲ ಚೆಂದಾಗಿ ಹುರ್ಕೋಬೇಕು. ಶೇಂಗಾನ 3 ಭಾಗ ತೊಗೊಂಡಿದ್ರಪ್ಪ ಅಂತಂದ್ರೆ ಕಡಲೆಬೇಳೆನ ಬರೀ 1 ಭಾಗ ತೊಗೊಳ್ರಿ, ಆಯಿತಾ. ಇದನ್ನು ಚೆಂದಾಗೆ ಹುರ್ಕೊಳ್ರಿ. ಇದನ್ನು ಹುರ್ಕೊಂಡು ಅದಾದಮೇಲೆ ಟೊಮೆಟೊನೂ ಕೂಡ ಸ್ವಲ್ಪ ಹೆಂಚ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ನೀವು. ಸೊ ನಾನೀಗ ಇದಕ್ಕೆ ಇವನ್ನೆಲ್ಲ ಚೆಂದಾಗಿ ಹುರ್ಕೊಂಡೆ. ಟೊಮೆಟೊ 1-2 ತೊಗೊಂಡಿರ್ತೀನಿ ನಾನು, ದೊಡ್ಡ ನಿಮಗೆ ಅಂದರೆ ಸ್ವಲ್ಪ ಅದು ಹುಳಿ ಒಂಚೂರು ಜಾಸ್ತಿ ಬೇಕಿತ್ತು ಅಂದರೆ ಟೊಮೆಟೊನ ಜಾಸ್ತಿ ಯೂಸ್ ಮಾಡ್ಕೋಬೋದು ನೀವು. ನಾನು ಇದಕ್ಕೆ 2 ಟೊಮೆಟೊ ಮಾತ್ರ ಯೂಸ್ ಮಾಡಕತ್ತೀನಿ. ಸೊ 2 ಟೊಮೆಟೊನ ನಾನು ಹೆಚ್ಕೊಂಡು ಎಣ್ಣೆ ಒಳಗೆ ಹುರ್ಕೋಬೇಕು. ಅದಕ್ಕೋಸ್ಕರ ಇವನ್ನೆಲ್ಲ ಟೊಮೆಟೊನ ಬಾಳ್ಗೆ ಒಳಗೆ ಹಾಕಿ ಸ್ವಲ್ಪ ಹೊತ್ತು ಮುಚ್ತೀನಿ. ಅದಾದಮೇಲೆ ಇದಕ್ಕೆ ಏನಪ್ಪ ಅಂದ್ರೆ ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿ ಹಾಕಾಕತ್ತೀನಿ. ಆಮೇಲೆ 2 ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ದೆ, ಆ 2 ಬೆಳ್ಳುಳ್ಳಿನೂ ಹಾಕಾಕತ್ತೀನಿ. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಮತ್ತು ಇದಕ್ಕೆ ನೀವು ಚಕ್ಕೆ ಕೂಡ ಹಾಕ್ಬೋದು. ನಮ್ಮ ಮನೆಯಾಗ ಚಕ್ಕೆ ಖಾಲಿ ಆಗಿತ್ತು, ಸೊ ನಾ ಅದಕ್ಕೋಸ್ಕರ ಇಷ್ಟಾದರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಅದಾದಮೇಲೆ ಇದಕ್ಕೆ ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೊಳ್ತೀನಿ. ಇದು ಅವಾಗವಾಗ ಸ್ವಲ್ಪ ಕಲಿಸ್ತಾ ಇರ್ರಿ. ಆಮೇಲೆ ಒಳ್ಳೆ ಪದೇ ಚಮಚ ತೊಗೊಂಡ ಕಲರ್ಸೋಕ್ಕೆ ಹೋಗಬೇಡ್ರಿ, ಆಯಿತಾ. ಅವಾಗವಾಗ ಒಂದು ಸ್ವಲ್ಪ ಮುಚ್ಚಿ ತಗೊಳ್ರಿ. ನೆಕ್ಸ್ಟ್ ಅದಾದಮೇಲೆ ಎಲ್ಲ ಹುರ್ಕೊಂಡಿಲ್ಲ ಅದನ್ನ ಎಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊರಿ. ನೆಕ್ಸ್ಟ್ ಸ್ವಲ್ಪ ಖಾರನೂ ಹಾಕ್ಕೊಳ್ರಿ. ಆಮೇಲೆ ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ನಾನು ರುಬ್ಕೊಂಡಿನಿ. ಸೊ ನಂದೀಗ ಚಟ್ನಿ ರೆಡಿ ಆಯಿತು. ಈಗ ಏನು ಮಾಡೋಣಪ್ಪ ಅಂದ್ರೆ ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ಸೊ ಅಕ್ಕಿ ರೊಟ್ಟಿಗೆ ನಾನು ರೆಡಿ ಮಾಡ್ಕೊಂಡೇನಿ, ತೆವಿನೂ ಕಾದೈತಿ. ಸೊ ಇವಾಗ ಅಕ್ಕಿ ರೊಟ್ಟಿ ಬೇಯಿಸ್ಕೊಂಡ ಹೆಂಗಾಗೈತಿ ಅಂತ ನೋಡೋಣ ಬರ್ರಿ. ಸೊ ನೀವು ಇದನ್ನ ಬೆಳಗಿನ ತಿಂಡಿಗೆ ಟ್ರೈ ಮಾಡ್ಬೋದು. ಭಾಳ ಚೆಂದಾಗಿರ್ತೈತಿ ರೀ, ಮಸ್ತಾಗಿರ್ತೈತಿ. ನೀವು ಕೂಡ ಟ್ರೈ ಮಾಡಿರಿ ಒಂದ್ಸಲ ಮನೆಯಾಗ. ಭಾಳ ಏನು ಕಷ್ಟ ಇಲ್ಲ, ಭಾಳ ಫುಲ್ ಈಸಿ ಐತಿ. ಎಲ್ಲರೂ ಕೂಡ ಮಾಡ್ಕೋಬೋದು, ಬರಂಗಿಲ್ಲಪ್ಪ ಅಂತ ಯಾರಿಗೂ ಅನ್ನಂಗೆ ಇಲ್ಲ. ಸೊ ನೋಡಿರಿ, ನಾನು ಅಕ್ಕಿ ರೊಟ್ಟಿ ರೆಡಿ ಆಯಿತು. ಮಸ್ತಾಗಿದ್ದು ರೀ ಅಕ್ಕಿ ರೊಟ್ಟಿ ಅಂತೂ ಸೂಪರಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿರಿ. ಇದೇ ಥರ ವಿಡಿಯೋನ ನಾನು ಮಾಡಿ ಹಾಕ್ತಾ ಇರ್ತೀನಿ. ಸೊ ನಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬೈ ಎಲ್ರಿಗೂ. ಥ್ಯಾಂಕ್ ಯು.